ಒಂದು ದಟ್ಟವಾದ ಕಾಡಿನಲ್ಲಿ ರಿಯೋ ಎಂಬ ಅನಾಥ ಕೋತಿ ಇರುತ್ತೆ. ಅದಕ್ಕೆ ಅಪ್ಪ ಅಮ್ಮ ಯಾರೂ ಸಹ ಇರೋದಿಲ್ಲ. ಅದಕ್ಕೆ ಬರೀ ಅಲ್ಲಿರೋ ಕಾಡು ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸಹಾಯದಿಂದ ಅದನ್ನು ಬೆಳೆಸುತ್ತಾ ಇರ್ತಾರೆ. ಒಂದು ದಿನ ಇದ್ದಕ್ಕಿದ್ದಂತೆ ಕಾಡಿಗೆ ಜನರು ನುಗ್ತಾರೆ ಆ ಕಾಡನ್ನು ನಾಶ ಮಾಡಬೇಕು ಅಂತ. ಆದರೆ ಆ ಕಾಡು ನಾಶ ಆದರೆ ಇವರೆಲ್ಲ ಎಲ್ಲೂ ಬದುಕುತ್ತಾರೆ, ನಾನು ಇವರಿಂದ ದೂರವಾಗುತ್ತೇನೆ, ಎಲ್ಲರೂ ಸತ್ತು ಹೋಗುತ್ತಾರೆ ಎಂದು ಅದು ಯೋಚನೆ ಮಾಡುತ್ತೆ. ತುಂಬ ಯೋಚನೆ ಮಾಡಿ ಎಲ್ಲರಿಗೂ ಸಭೆ ಕರೆಯುತ್ತೆ. ಸಭೆ ಕರೆದು ನಾವು ಇವರಿಗೆ ಹೆದರಿಕೊಂಡು ಇದ್ದರೆ ಇವರು ನಮ್ಮ ಕಾಡನ್ನೇ ನಾಶ ಮಾಡ್ತಾರೆ ಎಂದು ಅದು ತುಂಬ ಯೋಚನೆ ಮಾಡಿ ಒಬ್ಬರಿಗೆ ಒಂದೊಂದು ಕೆಲಸ ಕೊಡುತ್ತೆ. ಒಬ್ಬರು ಸದ್ದು ಮಾಡೋದು, ಇನ್ನೊಬ್ಬರು ಅವರನ್ನು ಓಡಿಸುವುದು, ಇನ್ನೊಬ್ಬರು ಅವರಿಗೆ ಭಯಪಡಿಸುವುದು. ಹೀಗೆ ಮಾಡಿ ಆ ಕಾಡಿನ ಜನರನ್ನು ಅದು ಓಡಿಸುತ್ತದೆ. ಎಂದಿನಂತೆ ಕಾಡಿನಲ್ಲಿ ಅವರು ಪ್ರೀತಿ ವಿಶ್ವಾಸದಿಂದ ವಾಸಿಸಲು ತುಂಬ ಇಷ್ಟಪಡ್ತಾರೆ. ಆ ಕಾಡನ್ನು ಬಿಟ್ಟು ಬೇರೆ ಕಾಡಿಗೆ ಯಾವತ್ತೂ ಹೋಗೋದು ಬೇಡ ಎಂದು ಅವರು ನಿರ್ಧಾರ ಮಾಡಿ ಬಂದವರನ್ನು ಓಡಿಸೋಣ ಎಂದು ಅವರು ಬಯಸುತ್ತಿದ್ದರು. ನಂತರ ಅದೇ ರೀತಿ ಎಲ್ಲರೂ ಪಾಲನೆ ಕೂಡ ಮಾಡುತ್ತಿದ್ದರು.